ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಭೂಮಿಯ ಮೇಲ್ಮೈಯನ್ನು ಬಹುತೇಕ ಸಂಪೂರ್ಣವಾಗಿ ಮ್ಯಾಪ್ ಮಾಡಿದ್ದೇವೆ. ಚಂದ್ರನ ಮೇಲ್ಮೈನ ಚಿತ್ರಗಳು ಕೂಡ ನಮ್ಮ ಬಳಿ ಇದೆ. ಮಂಗಳ ಗ್ರಹದ ಮೇಲೆ ರೋವರ್ ಓಡಾಡುತ್ತಿವೆ. ಆದರೆ ಸ್ನೇಹಿತರೆ, ನಮ್ಮದೇ ಭೂಮಿಯಲ್ಲಿರುವ ಒಂದು ಜಾಗ ಇನ್ನೂ ಸಂಪೂರ್ಣವಾಗಿ ಅನ್ವೇಷಣೆಗೊಂಡಿಲ್ಲ. ಆ ಪೂರ್ಣವಾಗಿ ಅನ್ವೇಷಣೆಗೊಳ್ಳದ ಜಾಗವೇ ಸಮುದ್ರ. ಇತ್ತೀಚಿನ ವಿಜ್ಞಾನ ಸಂಶೋಧನೆಗಳು ಒಂದು ಅದ್ಭುತ ಸತ್ಯವನ್ನು ಹೊರತಂದಿದೆ. ವಿಜ್ಞಾನಿಗಳು ಪೆಸಿಫಿಕ್ ಓಷನ್ ನ ಅಡಿಯಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಸುಮಾರು 800 ಹೊಸ ಪ್ರಜಾತಿಯನ್ನು ಕಂಡುಹಿಡಿದಿದ್ದಾರೆ. ಇವುಗಳಲ್ಲಿ ಕೆಲ ಜೀವಿಗಳು ಸೂರ್ಯನ ಬೆಳಕೆ ತಲುಪದ ಅಂಧಕಾರದಲ್ಲಿ ಬದುಕುತ್ತಿವೆ. ಕೆಲವು ಸಾವಿರಾರು ವರ್ಷಗಳಿಂದ ಬದಲಾಗದೆ ಉಳಿದಿವೆ. ಇನ್ನು ಕೆಲ ಜೀವಿಗಳ ದೇಹದಲ್ಲಿ ಮಾನವ ವಿಜ್ಞಾನ ಇನ್ನೂ ಅರ್ಥ ಮಾಡಿಕೊಳ್ಳಲಾಗದ ರಾಸಾಯನಿಕ ವ್ಯವಸ್ಥೆಗಳಿವೆ. ಆದರೆ ಸ್ನೇಹಿತರೆ, ನಮಗಿಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಹೊಸ ಜೀವಿಗಳನ್ನು ಕಂಡುಹಿಡಿದ ಅದೇ ಪ್ರದೇಶದಲ್ಲಿ ತೈಲ ಮತ್ತು ಅಪರೂಪದ ಲೋಹಗಳನ್ನು ತೆಗೆಯುವ ಸಮುದ್ರದ ಮೈನಿಂಗ್ ಅಂದರೆ ಡೀಪ್ ಸಿ ಮೈನಿಂಗ್ ಯೋಜನೆಗಳು ಪ್ರಾರಂಭವಾಗುತ್ತಿವೆ. ಹಾಗಾದರೆ ಮಾನವನ ಪ್ರಗತಿ ಮತ್ತು ಪ್ರಕೃತಿಯ ರಕ್ಷಣೆ ನಡುವೆ ಯಾರು ಗೆಲ್ಲುತ್ತಾರೆ? ಈ ಹೊಸ ಜೀವಿಗಳು ನಮಗೆ ಏನು ಕಲಿಸುತ್ತಿವೆ? ಹಾಗೂ ನಾವು ತಿಳಿಯದೆ ಒಂದು ಹೊಸ ಪರಿಸರದ ವ್ಯವಸ್ಥೆಯನ್ನು ನಾಶ ಮಾಡುತ್ತಿದ್ದೇವೆಯೇ? ಇದು ಸಮುದ್ರದ ಅಡಿಯಲ್ಲಿ ಮಲಗಿರುವ ಭೂಮಿಯ ತುದಿಯ ದೊಡ್ಡ ರಹಸ್ಯದ ಕಥೆಯಾಗಿದೆ. ಈ ವಿಡಿಯೋದಲ್ಲಿ ನಾವು ಇದರ ಪೂರ್ಣ ವಿವರವನ್ನು ತಿಳಿಯೋಣ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನಷ್ಟು ಸ್ನೇಹಿತರೆ, ಪೆಸಿಫಿಕ್ ಸಮುದ್ರವು ಭೂಮಿಯಲ್ಲಿರುವ ಅತಿ ದೊಡ್ಡ ಸಮುದ್ರ. ಇದು ಭೂಮಿಯ ಮೇಲ್ಮೈನ ಸುಮಾರು 1/3 ಭಾಗವನ್ನು ಆವರಿಸಿದೆ. ಇನ್ನು ಈ ಪೆಸಿಫಿಕ್ ಸಮುದ್ರವನ್ನು ಆಳದ ದೃಷ್ಟಿಯಿಂದ ನೋಡಿದರೆ ಕೆಲವು ಭಾಗಗಳಲ್ಲಿ ಇದರ ಆಳ 11 ಕಿಲೋಮೀಟರ್ಗಿಂತ ಹೆಚ್ಚು ಇದೆ. ಇದು ಮೌಂಟ್ ಎವರೆಸ್ಟ್ ಪರ್ವತವನ್ನು ತಲೆಕೆಳಗಾಗಿಸಿದರೂ ಮುಳುಗುವಷ್ಟು ಆಳವಿದೆ. ಮೌಂಟ್ ಎವರೆಸ್ಟ್ ನ ಉದ್ದ 8.849 ಕಿಲೋಮೀಟರ್ಗಳು, ಅಂದಾಜು 9 ಕಿಲೋಮೀಟರ್. ಆದರೆ ಪೆಸಿಫಿಕ್ ಸಮುದ್ರದ ಆಳ ಕೆಲವು ಕಡೆಯಲ್ಲಿ 11 ಕಿಲೋಮೀಟರ್ಗಿಂತ ಹೆಚ್ಚು ಇದೆ. ಆದರೆ ಸ್ನೇಹಿತರೆ, ಇಲ್ಲಿ ಆಶ್ಚರ್ಯಕರ ಸಂಗತಿ ಏನೆಂದರೆ ನಾವು ಸಮುದ್ರದ ಕೇವಲ 5% ಭಾಗವನ್ನು ಮಾತ್ರ ವಿಜ್ಞಾನ ಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಉಳಿದ 95 ಭಾಗ ಇನ್ನೂ ಅಜ್ಞಾತವಾಗಿಯೇ ಇದೆ. ಇದಕ್ಕೆ ಕಾರಣವನ್ನು ನಾವು ನೋಡುವುದಾದರೆ ಅತಿಯಾದ ಒತ್ತಡ, ಪ್ರೆಷರ್, ಸಂಪೂರ್ಣ ಕತ್ತಲೆ, ಶೂನ್ಯಕ್ಕೆ ಸಮೀಪದ ತಾಪಮಾನ, ಮಾನವ ನಿರ್ಮಿತ ಯಂತ್ರಗಳು ಕೂಡ ಸಹಿಸದ ಪರಿಸ್ಥಿತಿ. ಇದೇ ಕಾರಣಕ್ಕೆ ಸಮುದ್ರದ ಆಳವನ್ನು ಅರ್ತ್ ಲಾಸ್ಟ್ ಫ್ರಂಟಿಯರ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಭೂಮಿಯ ಕೊನೆಯ ಗಡಿ. ಈ ಪದವು ಸಾಮಾನ್ಯವಾಗಿ ಭೂಮಿಯ ಮೇಲೆ ಇನ್ನೂ ಸಂಪೂರ್ಣವಾಗಿ ಪರಿಶೋಧಿಸದ ಅಥವಾ ಅನ್ವೇಷಿಸದ ಸ್ಥಳಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ಆಳವಾದ ಸಮುದ್ರ, ಸಾಗರದ ತಳಭಾಗ ಇವುಗಳನ್ನು ಸೂಚಿಸುತ್ತದೆ. ಇನ್ನು ಇತ್ತೀಚೆಗೆ ಸಮುದ್ರದ ಅಧ್ಯಯನದಲ್ಲಿ ವಿಜ್ಞಾನಿಗಳು ಹಲವು ವಿವಿಧ ಜೀವಿಗಳನ್ನು ಕಂಡುಹಿಡಿದಿದ್ದಾರೆ. ಇದರಲ್ಲಿ ಕಂಡುಬಂದ ಪ್ರಮುಖ ಜೀವಿಗಳೆಂದರೆ ವಿಚಿತ್ರ ಆಕಾರದ ಆಳ ಸಮುದ್ರದ ಮೀನುಗಳು, ಬೆಳಕು ಹೊರಸೂಸುವ ಜೀವಿಗಳು, ಬಯೋಲುಮಿನೆಸೆಂಟ್ ಸ್ಪೀಸೀಸ್, ಹೊಸ ಪ್ರಕಾರದ ಸ್ಪಾಂಜ್ ಮತ್ತು ಕೋರಲ್ಗಳು, ಅತಿ ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗಾನಿಸಮ್ಸ್ ಹಾಗೂ ಅಪರೂಪದ ಕೀಟ ಹೋಲಿಕೆಯ ಜೀವಿಗಳು. ಇವುಗಳಲ್ಲಿ ಹಲವು ಜೀವಿಗಳು ಸೂರ್ಯನ ಬೆಳಕಿಲ್ಲದೆ ಬದುಕುವ ವ್ಯವಸ್ಥೆಯನ್ನು ಹೊಂದಿವೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಂತೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳು ಸೂರ್ಯನ ಬೆಳಕಿನ ಮೇಲೆ ಅವಲಂಬಿತವಾಗಿರುತ್ತವೆ. ಆದರೆ ಈ ಸಮುದ್ರದಲ್ಲಿನ ಆಳದ ಜೀವಿಗಳು ರಾಸಾಯನಿಕ ಶಕ್ತಿಯಿಂದ, ಕೀಮೋಸಿಂಥಸಿಸ್ ಇಂದ ಬದುಕುತ್ತವೆ. ಇದರ ಅರ್ಥ ಸೂರ್ಯನ ಬೆಳಕಿನ ಬದಲಿಗೆ ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ಸೂಕ್ಷ್ಮ ಜೀವಿಗಳು ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆ. ಈ ಅದ್ಭುತಗಳು ಸೂರ್ಯನ ಬೆಳಕು ತಲುಪದ ಆಳವಾದ ಸಮುದ್ರದ ತಳದಲ್ಲಿ ಜಲೋಷ್ಣೀಯ ದ್ವಾರಗಳ ಅಂದರೆ ಹೈಡ್ರೋಥರ್ಮಲ್ ವೆಂಟ್ಸ್ ಬಳಿ ಸಂಭವಿಸುತ್ತದೆ. ಸಲ್ಫರ್ ಅಥವಾ ಮೀಥೇನ್ ನಂತಹ ಅಜೈವಿಕ ವಸ್ತುಗಳನ್ನು ಆಕ್ಸಿಡೀಕರಿಸಿ ಈ ಜೀವಿಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಕಾರ್ಬನ್ ಹೈಡ್ರೇಟ್ ಗಳಾಗಿ ಪರಿವರ್ತಿಸಿ ಆಹಾರ ಉತ್ಪಾದಿಸಿಕೊಂಡು ಬದುಕುತ್ತವೆ. ಇದನ್ನು ನಾವು ಇನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಭೂಮಿಯ ಮೇಲ್ಮೈನಲ್ಲಿ ಜೀವಿಯ ಮೂಲ ಶಕ್ತಿ ಸೂರ್ಯ. ಸಸ್ಯಗಳು ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸುತ್ತವೆ. ಆದರೆ ಸಮುದ್ರದ ಆಳದಲ್ಲಿ ಸೂರ್ಯನ ಬೆಳಕು ತಲುಪುವುದಿಲ್ಲ, ಸಸ್ಯಗಳಿಲ್ಲ, ಆಹಾರದ ಮೂಲವಿಲ್ಲ. ಹೀಗಾದರೆ ಜೀವ ಹೇಗೆ ಬದುಕುತ್ತದೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಇದಕ್ಕೆ ಉತ್ತರ ನಾನು ಆಗಲೇ ತಿಳಿಸಿದಂತೆ ಹೈಡ್ರೋ ಥರ್ಮಲ್ ವೆಂಟ್ಸ್. ಸಮುದ್ರದ ತಳದಲ್ಲಿ ಭೂಮಿಯ ಒಳಗಿನಿಂದ ಬಿಸಿ ರಾಸಾಯನಿಕ ದ್ರವ ಹೊರಬರುತ್ತದೆ. ಈ ರಾಸಾಯನಿಕಗಳನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾ ಶಕ್ತಿ ಉತ್ಪಾದಿಸುತ್ತದೆ. ಈ ಬ್ಯಾಕ್ಟೀರಿಯಾಗಳನ್ನು ಆಹಾರವಾಗಿ ಬಳಸಿಕೊಂಡು ದೊಡ್ಡ ಜೀವಿಗಳು ಬದುಕುತ್ತದೆ. ಇದು ಸಂಪೂರ್ಣ ವಿಭಿನ್ನ ಜೀವ ವೈಜ್ಞಾನಿಕ ವ್ಯವಸ್ಥೆ.
ಸ್ನೇಹಿತರೆ, ಮಾನವರು ಸಮುದ್ರವನ್ನು ಸಾವಿರಾರು ವರ್ಷಗಳಿಂದ ನೋಡುತ್ತಿದ್ದಾರೆ, ಆದರೆ ಅದರ ಆಳವನ್ನು ಅರಿಯಲು ಇಂದಿಗೂ ಸಂಪೂರ್ಣವಾಗಿ ಸಾಧ್ಯವಾಗಿಲ್ಲ. 1800ರ ದಶಕದಲ್ಲಿ ಮೊದಲ ಆಳ ಮಾಪನ ಪ್ರಯತ್ನಗಳು ನಡೆದಿತ್ತು. 1960ರಲ್ಲಿ ಮೊದಲ ಮಾನವನ ಆಳ ಸಮುದ್ರದ ಪ್ರವೇಶವಾಗಿತ್ತು. 1980ರಿಂದ 2000ರವರೆಗೆ ರೋಬೋಟಿಕ್ ಸಬ್ಮರೀನ್ಗಳ ಅಭಿವೃದ್ಧಿ ಮಾಡಲಾಗಿತ್ತು. ಇತ್ತೀಚಿನ ವರ್ಷಗಳು ಎಐ ಮತ್ತು ಸ್ವಯಂ ಚಾಲಿತ ಸಮುದ್ರ ರೋಬೋಟ್ಗಳು ಇವೆ. ಇಂದು ವಿಜ್ಞಾನಿಗಳು ಮಾನವರಿಲ್ಲದೆ ಸಾವಿರಾರು ಮೀಟರ್ ಆಳಕ್ಕೆ ಯಂತ್ರಗಳನ್ನು ಕಳಿಸುತ್ತಿದ್ದಾರೆ. ಇನ್ನು ಸ್ನೇಹಿತರೆ, ಈ ಹೊಸ ಜೀವಿಗಳು ಕಂಡುಬಂದ ಪ್ರದೇಶದಲ್ಲೇ ಒಂದು ದೊಡ್ಡ ವಿವಾದ ನಡೆಯುತ್ತಿದೆ. ಸಮುದ್ರದ ತಳದಲ್ಲಿ ದೊರೆಯುವ ನಿಕಲ್, ಕೋಬಾಲ್ಟ್, ಮ್ಯಾಂಗನೀಸ್ ಮತ್ತು ಅಪರೂಪದ ಲೋಹಗಳು ಇವು ಬ್ಯಾಟರಿ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಅಗತ್ಯವಾದದ್ದು. ಇದೇ ಕಾರಣಕ್ಕೆ ಕಂಪನಿಗಳು ಡೀಪ್ ಸಿ ಮೈನಿಂಗ್ ಮಾಡಲು ಯೋಚಿಸುತ್ತಿವೆ. ಆದರೆ ಸಮಸ್ಯೆ ಏನು ಎಂದರೆ ಜೀವಿಗಳ ವಾಸಸ್ಥಳ ನಾಶವಾಗುತ್ತದೆ, ಸಮುದ್ರದ ಮಣ್ಣು ಎದ್ದು ಪರಿಸರ ಹಾನಿಯಾಗುತ್ತದೆ, ಅಜ್ಞಾತ ಜೀವಿಗಳು ನಾಶವಾಗುವ ಸಾಧ್ಯತೆ ಇದೆ, ಪರಿಸರದ ಸಮತೋಲನ ಕುಸಿತವಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಈ ಪರಿಸರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಮೈನಿಂಗ್ ಆರಂಭಿಸುತ್ತಿದ್ದಾರೆ ಎಂದು. ಸ್ನೇಹಿತರೆ, ಇನ್ನು ಈ ಹೊಸ ಜೀವಿಗಳು ಕೇವಲ ಕುತೂಹಲಕ್ಕೆ ಮಾತ್ರವಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೂ ಸಹಾಯವಾಗುತ್ತದೆ. ಕೆಲ ಜೀವಿಗಳ ದೇಹದಲ್ಲಿ ಅಪರೂಪವಾದ ರಾಸಾಯನಿಕಗಳು ಇದೆ. ಇವು ಭವಿಷ್ಯದ ಔಷಧಿಗೆ ಕಾರಣವಾಗಬಹುದು. ಇದರಿಂದ ಭೂಮಿಯಲ್ಲಿ ಜೀವ ಹೇಗೆ ಆರಂಭವಾಯಿತು ಎಂಬ ಪ್ರಶ್ನೆಗೆ ಉತ್ತರ ಕೂಡ ಸಿಗಬಹುದಾಗಿದೆ. ಹಾಗೂ ಇದು ಒಂದು ದೊಡ್ಡ ಪ್ರಶ್ನೆಯನ್ನು ಎತ್ತುತ್ತಿದೆ. ಸೂರ್ಯನಿಲ್ಲದೆ ಬದುಕುವ ಜೀವಿಗಳು ಇತರ ಗ್ರಹಗಳಲ್ಲಿ ಜೀವ ಇರಬಹುದೆಂದು ಸೂಚನೆ ಕೊಡುತ್ತಿವೆ. ಈ ಜೀವಿಗಳು ಬಾಹ್ಯಾಕಾಶ ಸಂಶೋಧನೆಯಲ್ಲೂ ಕೂಡ ಒಂದು ಆಶಯ ಮೂಡಿಸುತ್ತಿದೆ. ಸ್ನೇಹಿತರೆ, ಮನುಷ್ಯನು ಭೂಮಿಯ ಮೇಲ್ಮೈಯನ್ನು ಪೂರ್ಣವಾಗಿ ಜಯಿಸಿದ್ದೇನೆ ಎಂದು ಭಾವಿಸಿದ್ದಾನೆ. ಆದರೆ ಸಮುದ್ರದ ಆಳ ನಮಗೆ ಇನ್ನೂ ಒಂದು ಸತ್ಯ ಹೇಳುತ್ತಿದೆ. ನಾವು ಇನ್ನು ಕಲಿಯುವ ಪ್ರಜಾತಿ ಮಾತ್ರ. ಈ ಹೊಸ ಜೀವಿ ನಮಗೆ ಹೇಳುವ ಸಂದೇಶ ಏನು ಎಂದರೆ ಪ್ರಕೃತಿಯ ರಹಸ್ಯಗಳು ಅನಂತವಾದುದು ಎಂದು. ನಾವು ಕಂಡುಹಿಡಿಯಬಹುದು, ಆದರೆ ನಾಶ ಮಾಡಬಾರದು. ಸ್ನೇಹಿತರೆ, ಪೆಸಿಫಿಕ್ ಸಮುದ್ರದ ಅಡಿಯಲ್ಲಿ ಕಂಡುಬಂದ 800 ಹೊಸ ಜೀವಿಗಳು ಕೇವಲ ವಿಜ್ಞಾನದ ಸುದ್ದಿಯಲ್ಲ, ಅದು ಒಂದು ಎಚ್ಚರಿಕೆ. ಭೂಮಿಯ ಕೊನೆಯ ಅಜ್ಞಾತ ಲೋಕವನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಭವಿಷ್ಯದ ಪರಿಸರ, ವಿಜ್ಞಾನ ಮತ್ತು ಮನುಕುಲದ ದಾರಿ ನಿರ್ಧಾರವಾಗುತ್ತದೆ. ಸಮುದ್ರದ ಆಳ ಇನ್ನು ಮಾತನಾಡುತ್ತಿದೆ. ಆದರೆ ಒಂದು ಪ್ರಶ್ನೆ, ನಾವು ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಎಷ್ಟು ಶಕ್ತರಾಗಿದ್ದೇವೆ? ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.